ಇದು ಸತ್ಯಕ್ಕೆ ದೂರವಾದ ಮಾತು. ಸಭೆ ಪ್ರಾರಂಭ ಆದಾಗಿನಿಂದ ಕೊನೆಯವರೆಗೂ ನಾನು ಶಾಂತ ರೀತಿಯಿಂದೇ ಕುಳಿತುಕೊಂಡಿದ್ದೆ. ಸಂಘದ ಪರವಾಗಿ ನಾನು, ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಾಜಿ ಜೋಶಿ, ಪ್ರಹ್ಲಾದ್ ವಿಶ್ವಕರ್ಮ, ನಾವು 3 ಜನ ಪಾಲ್ಗೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಮಾನ್ಯ ಕಮಿಷನರ್ ಅವರು ಎಲ್ಲ ಸಭೆ ನಡವಳಿಗಳ ಪ್ರಕಾರ ನಡೆಸಿದ್ರು. ಮೊದಲನೇ ಅರ್ಜಿ ನಮ್ಮದೇ ಇತ್ತು. ನಮಗೆ ಮಾತಾಡಲಿಕ್ಕೆ ಹೇಳಿದ್ರು. ನಮ್ಮ ಕೃಷ್ಣಾಜಿ ಜೋಶಿಯವರು ಮಾತಾಡಿದ್ರು. ನಂತರ ಅನೇಕ ಸಂಘಟನೆಗಳದವ್ರು ಮಾತಾಡಿದ್ರು. ಕುರುಬ ಸಮಾಜದ ಪರವಾಗಿ ಅವರು ಎಸ್ ಟಿ ಹೋರಾಟದ ವಿಷಯಗಳು ಅವ್ರು ಹೇಳಿದ್ರು. ಇನ್ನೊಬ್ಬರು ರೈತ ಸಂಘದ ವಿಷಯ ಅವ್ರು ಹೇಳಿದ್ರು. ಬೇರೆಯವರೆಲ್ಲ ಸಭೆ ಪ್ರಾರಂಭ ಆದಾಗಿನಿಂದ ಯಾರು ದಲಿತ ಸಂಘಟನೆಗಳು ಅಂತ ಹೇಳ್ಕೊತಾರ, ಯಾರು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರ, ಸಂವಿಧಾನದ ಬಗ್ಗೆ ಮಾತೆತ್ತಿದ್ರೆ ಮಾತಾಡ್ತಾರೆ, PTK ಕೈಯಾಗಿ ಇಡ್ರಿ ಅಂತಾರ, ಅವರ ಮಾತು ಅವರ ಧೋರಣೆ ಹೇಗಿತ್ತಂದ್ರೆ ಸಂಘದವ್ರು ಯಾವತ್ತು ಮಾಡ್ತಾರ ಅವತ್ತೇ ನಾವು ಮಾಡ್ತೀವಿ, ಸಂಘದವ್ರು ಯಾವತ್ತು ಮಾಡ್ತಾರ ಅವತ್ತೇ ನಾವು ಮಾಡ್ತೀವಿ. ಇದು ಜಿದ್ದು, ಚಾಲೆಂಜ್ ಮಾಡ್ತಕ್ಕಂಥದ್ದು. ಒಬ್ಬ ಮುಖಂಡ, ದಲಿತ ಮುಖಂಡ, ಚಾಲೆಂಜ್ ಮಾಡ್ತೀವಿ ನಾವು ಅಂಥೇಳಿ ಅಲ್ಲೇನು ಜಗಳಕ್ಕೆ ಬಂದಿದ್ದೇವೆ ನಾವು? ಇಲ್ಲ. ನಮ್ಮ ಸಂಘದ ನಿಲುವು ಎಲ್ಲ ಸಮಾಜ, ಎಲ್ಲ ವರ್ಗಗಳಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರ ಸಂಘದಿದೆ. ಸಂಘ ರಾಷ್ಟ್ರದ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಭಾವನೆ ಇದೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಬೌದ್ಧ, ಜೈನ್ ಎಲ್ಲರೂ ನಮ್ಮವರೇ. ಯಾರು ಭಾರತೀಯರ ಅವ್ರ ಸಂಘದವ್ರ ಅಂತಕ್ಕಂಥ ನಿಲುವು ಸಂಘ ಹೊಂದ್ಯದ. ಆದರೆ ಇವರು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಸಂವಿಧಾನದ ಮಾತಾಡಿಕೊಂಡು ನೀವು ಎಂದು ಮಾಡ್ತೀರಿ ಅವತ್ತೇ ನಾವು ಮಾಡ್ತೀವಿ, ಸಂಘದವ್ರು ಎಂದು ಮಾಡ್ತಾರೆ ನಾವು ಅವತ್ತೇ ಮಾಡ್ತೀವಿ ಅಂಥೇಳಿ ನೀವು ನ್ಯಾಯಾಲಯಕ್ಕೂ ಧಿಕ್ಕರಿಸ್ತೀರಿ, ಜಿಲ್ಲಾಡಳಿತಕ್ಕೂ ಧಿಕ್ಕರಿಸಿ ಮಾತಾಡ್ತಕ್ಕಂಥವ್ರು ನೀವು ಯಾರೂ ಏನು ದೊಡ್ಡ ದಲಿತ ಚಳವಳಿ ಮಾಡಿದವರು, ದಲಿತರ ಮೇಲೆ ದೌರ್ಜನ್ಯಗಳಾದಾಗ, ಅನ್ಯಾಯಗಳಾದಾಗ, ಅತ್ಯಾಚಾರ ಆದಾಗ ಹೋರಾಟ ಮಾಡಿದವರು, ದಲಿತರ ಪರವಾಗಿ ಹೋರಾಟದಾಗ ಲಾಠಿ ಏಟು ತಿಂದವರು ಅಲ್ಲಿ ನೀವು ಈಗ ಒಂದು ವರ್ಷ 2 ವರ್ಷ ಆಯಿತು ನಾವು ದಲಿತ ಹೋರಾಟಗಾರರು, ಚಳವಳಿಗಾರರು ಅಂತ ಹೇಳತ್ತೀರಿ. ಇನ್ನೊಬ್ಬರು ನಾವು 2016 ನಮ್ಮ ಸಂಘಟನೆ ಅದ. ಎಲ್ಲದ ಸಂಘಟನೆ? ರಿಜಿಸ್ಟ್ರೇಷನ್ ಮಾಡಿರಿ, ನಿಮ್ಮ ಮನೆಗೆ ಇಟ್ಕೊಂಡು ಕುಂತೀರಿ. ಅದಕ್ಕೆ ಇವರೆಲ್ಲ ಪ್ರಿಯಾಂಕನ ಹಿಂಬಾಲಕರು, ಪ್ರಿಯಾಂಕನ ಅಣತಿಯಂತೆ ಅಲ್ಲಿ ಸಭೆಯಲ್ಲಿ ಗದ್ದಲು ಮಾಡಬೇಕಂತೇಳಿ ಪೂರ್ವ ನಿಯೋಜಿತ ಬಂದಾರವರು. ಪ್ರಾರಂಭದಿಂದೇ ಅವರು ವಿತಂಡವಾದ ಮಂಡಿಸ್ಲತ್ತಾರ. ಸಂಘದ ನಾವು ಸ್ಪಷ್ಟಪಡಿಸಿದ ನಂತರ ಜಿಲ್ಲಾಡಳಿತ ಮತ್ತು ನ್ಯಾಯಾಲಯ ಏನು ನಿರ್ದೇಶನ ಕೊಡ್ತದ ಅದ್ರ ಪ್ರಕಾರ ನಾವು ಹೋಗ್ತೀವಂತ ಒಬ್ಬರು ಅಂದಿಲ್ಲ. RSSದವ್ರು ಎಂದು ಮಾಡ್ತಾರ ಅಂದೇ ನಾವು ಮಾಡ್ತೀವಿ. ಇದು ನಮ್ಮ ಚಾಲೆಂಜ್ ಅದ. ಮತ್ತು ಗೊಂದಲ ಸೃಷ್ಟಿ ಯಾರು ಮಾಡೋದಕ್ಕೆ ಶುರು ಮಾಡಿದ್ರು? ಒಂದು ಇಡೀ ಸಭೆ ಮುಗಿದು SP ಅವರು ವಂದನಾರ್ಪಣೆ ಮಾಡ್ತಾಯಿದ್ದಾರೆ. DC ಅವರು ಸಭೆ ಮುಕ್ತಾಯಗೊಳಿಸ್ತೀವಿ, SP ಅವರು ವಂದನಾರ್ಪಣೆ ಮಾಡ್ತಾರೆ ಅಂತ ಹೇಳತ್ತಾರ. SP ಅವ್ರು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಿಂತಾರ. ಆ ಸಂದರ್ಭದಾಗ ಒಬ್ಬರು ಮಹಿಳಾ ಮುಖಂಡರು ಎದ್ದು RSSದವರು ಲಾಠಿ ಮತ್ತು ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡ್ತಾರೇನು ಕೇಳ್ರಿ, ಲಾಠಿ ಮತ್ತು ಭಗವಾ ಧ್ವಜ ಬಿಟ್ಟು ಪಥಸಂಚಲನ ಮಾಡ್ತಾರೇನು ಕೇಳ್ರಿ ಅಂತ ಕೂಗ್ತಾ ಇರೋಂಥ ಸಂದರ್ಭದಲ್ಲಿ ಬೇರೆ ದಲಿತ ಮುಖಂಡರು ಎದ್ದು ಗಲಾಟೆ, ಲಾಠಿ ಮತ್ತು ಭಗವಾ ಧ್ವಜ ಬಿಟ್ಟು ಸಭೆ ಮಾಡ್ತಾರೇನು ಕೇಳ್ರಿ, ಲಾಠಿ ಮತ್ತು ಭಗವಾ ಧ್ವಜ ಬಿಟ್ಟು ಸಭೆ ಮಾಡ್ತಾರೇನ್ರಿ ಕೇಳ್ರಿ ಅಂದಾಗ ನಾನು ಎದ್ದು ನಿಂತೆ. ನಾನು ಮಾತಾಡ್ತೀನಿ ರೀ ಅಂತ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತೊಂದೆ. ನೋಡ್ರಿ, ಈ ದೇಶದಾಗ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಪ್ರತಿಯೊಂದು ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ಅವರವರ ಸಂಘಟನೆಯ ಧ್ವಜ, ಅವರವರ ಸಂಘಟನೆಯ ಲಾಂಛನ ಅವ್ರವ್ರದ್ದೇ ಇರ್ತದೆ. ಕನ್ನಡ ರಕ್ಷಣಾ ವೇದಿಕೆದವರು ಕರ್ನಾಟಕ ಧ್ವಜ ಹಿಡಿತಾರೆ, ದಲಿತ ಸಂಘರ್ಷ ಸಮಿತಿಯವರು ನೀಲಿ ಧ್ವಜ ಹಿಡಿತಾರೆ, ಅದ್ರಾಗ ಪೊರಕೆ ಪಿಕಾಸಿನೂ ಅದ, ಬೇರೆ ಬೇರೆ ಸಿಂಬಲ್ನೂ ಅದ. ಭೀಮ್ ಆರ್ಮಿದವರು ನೀಲಿ ಧ್ವಜ ಮತ್ತು ಚಕ್ರದ ಧಮ್ಮ ಚಕ್ರದ. ಬೌದ್ಧ ಧರ್ಮದ ಪಂಚಶೀಲ ಧ್ವಜ ಅದ, ಹಿಂದೂ ಧರ್ಮದ ಭಗವಾ ಧ್ವಜ ಅದ, ಅವ್ರವ್ರ ಧರ್ಮದ ಅವ್ರ ಧ್ವಜ ಅದ. ಕುರುಬ ಸಮಾಜದವರು ಅರಿಶಿಣ ಬಣ್ಣದ ಧ್ವಜ ಹಾರಿಸ್ತಾರೆ, ಅವ್ರವ್ರ ಧ್ವಜ ಅವ್ರು ಹಾರಿಸ್ತಾರೆ. ಆದರೆ ನೀವು ರಾಷ್ಟ್ರಧ್ವಜ ಹಿಡಿಬೇಕು, ನೀವು ಸಂವಿಧಾನದ PTK ಹಿಡಿದು ನೀವು ಮೆರವಣಿಗೆ ಮಾಡಬೇಕು ಅಂಥೇಳಿ ನಮಗೆ ಒತ್ತಾಯ ಮಾಡೋರು ಇವ್ರು ಯಾರು? ಸಂವಿಧಾನದ ಬಗ್ಗೆ ನಮಗೆ ಭಾಳ ಅಪಾರ ಗೌರವ ಅದ. ಜಬ್ ತಕ್ ಚಾಂದ್ ಸೂರಜ್ रहेगा इस देश में बाबा साहब का संविधान रहेगा ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ಯಾರ. ನರೇಂದ್ರ ಮೋದಿಜಿಯವರು ಬಂದು ಎಲ್ಲಿವರೆಗೂ ಈ ದೇಶ ಇರ್ತದ, ಸೂರ್ಯ ಚಂದ್ರ ಇರ್ತಾರ, ಅಲ್ಲಿವರೆಗೂ ಸಂವಿಧಾನ ಇರ್ತದ ಅಂತ ಹೇಳ್ಯಾರ.
ಅವ್ರು ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಸಂವಿಧಾನದ ಮೆರವಣಿಗೆ ಆನೆ ಮೇಲೆ ಮಾಡ್ಯಾರ. ಸಾವಿರಾರು ಮಹಿಳೆಯರು, ಮುತ್ತೈದೆಯರು ಕಳಸ ಕೊಡ ನೀರು ಹೊತ್ಕೊಂಡು ಮೆರವಣಿಗೆ ಮಾಡಿರ್ತಕ್ಕಂಥದ್ದು. ಅವರು ಮೊದಲ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟಿಗೆ ಹೋಗ್ಬೇಕಂದ್ರೆ ಪಾರ್ಲಿಮೆಂಟಿಗೆ ಹಣಿ ಹಚ್ಚಿ ಬೇಡ್ಕೊಂಡು ಸಂವಿಧಾನದ ಗ್ರಂಥವನ್ನು ಡೆಕೋರೇಷನ್ ಮಾಡಿ ಅದಕ್ಕೆ ಹಣಿ ಹಚ್ಚಿ ಬೇಡ್ಕೊಂಡು ಪಾರ್ಲಿಮೆಂಟ್ನಾಗ ಹೋಗಿರ್ತಕ್ಕಂಥದ್ದು. ಮೀಸಲಾತಿ ಬಗ್ಗೆನೂ ಎಲ್ಲಿವರೆಗೂ ಅಸಮಾನತೆ ಇರ್ತದೆ ಅಲ್ಲಿವರೆಗೂ ಮೀಸಲಾತಿ ಇರ್ತದೆ ಅಂತ ಹೇಳ್ಯಾರ ಅವರು. ಎಲ್ಲಿ ಮೀಸಲಾತಿ ವಿರೋಧಿ ಮಾತಾಡಿಲ್ಲ. ಮೀಸಲಾತಿ ತೆಗೆಯಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದಾಗ ಅಂದವು ರಾಹುಲ್ ಗಾಂಧಿ. ಯಾಕೆ ಸಂವಿಧಾನ ಬದಲಾವಣೆ ಮಾಡಬಾರ್ದು ಅಂದವರು ಡಿ ಕೆ ಶಿವಕುಮಾರ್. ಅವಾಗ ದಲಿತ ಚಳವಳಿಗಳು, ದಲಿತ ಸಂಘಟನೆಗಳು ಯಾಕೆ ಮಾತಾಡಿಲ್ಲ? ಬಿ ಜೆ ಪಿದವ್ರು ಏನರೇ ಮಾತಾಡಿದ್ರೆ ನೀವು ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡೋಕ್ಕೆ ನಿಂದಿರ್ತೀರಿ. ಅರೆ RSS ಕೇವಲ ದಲಿತರೇ ಯಾಕೆ ವಿರೋಧ ಮಾಡ್ತಾಯಿದ್ದೀರಿ? ಸಿದ್ದರಾಮಯ್ಯ ದಲಿತರಿಗೆ ಹಚ್ಚಿ ಯಾಕೆ ವಿರೋಧ ಮಾಡಿಸ್ಲತ್ತಾನ? ಕುರುಬ ಸಮಾಜದವರಿಗೆ ಕುರುಬರಿಗೆ ಹಚ್ಚಿ ಮಾಡಿಸ್ಬೇಕು ನೋಡಮ್ಮಿ. ಕೇವಲ ದಲಿತ ಸಂಘಟನೆಗಳಿಗೆ ಮತ್ತು ಪ್ರಿಯಾಂಕಗೆ ಮುಂದೆ ಮಾಡಿ ಬಲಿ ತೋಲತ್ತಾರ. ಈ ದಲಿತ ಸಮಾಜವನ್ನು ಬೇರೆ ಸಮಾಜಗಳ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿ ಮಾಡ್ತಾಯಿದ್ದಾರೆ. ಇದು ನಮಗೆ ಬೀದಿಗೆ ತರ್ತಕ್ಕಂಥ ಹುನ್ನಾರದ ಕಾಂಗ್ರೆಸ್ನವ್ರದ್ದು. ನಾವು ಹೋಗೀವಿ, ನಾವರೇ ಹೋಲಿ ನೀವರೇ ಹೋಲಿ, ನ್ಯಾಯಾಲಯದ ಆದೇಶಕ್ಕೆ ತೀರ್ಪಕ್ಕೆ ನೀವು ಭದ್ರಾಗಿರ್ತೀರಾ? ಇರಬೇಕಾ ಇರಬಾರ್ದ್ರಿ? ನ್ಯಾಯಾಲಯ ಏನೇ ಕೇಳಲೆಕ್ಕ RSSದವ್ರು ಯಾವತ್ತು ಮಾಡ್ತಾರೋ ಅವತ್ತೇ ನಾವು ಮಾಡ್ತೀವಿ ಅನ್ನೋದು ಯಾವುದು? ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ಲ, ಇದು ನ್ಯಾಯಾಲಯದ ವಿರೋಧಿ ಹೇಳಿಕೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಿಮಗೂ ಅವಕಾಶ ಅದ, ನಮಗೂ ಅವಕಾಶ ಅದ. ಜಿಲ್ಲಾಡಳಿತ ನ್ಯಾಯಾಲಯ ಒಂದೊಂದು ಡೇಟ್ ನಿಗದಿಪಡಿಸ್ತಂದ್ರೆ ಆಯಾ ಡೇಟಿಗೆ ಮಾಡಮಿ. ನೀವು ಮಾಡಿರಿ, ನಾವು ಮಾಡ್ತೀವಿ. ನಾವು ರಾಷ್ಟ್ರ ರಕ್ಷಣೆ, ರಾಷ್ಟ್ರ ಪ್ರೇಮ, ಸ್ವದೇಶಿ, ಪರಿಸರ ರಕ್ಷಣೆ, ಪರಿಸರ ಇನ್ನೂ ಸುಧಾರಣೆ ಆಗಬೇಕು, ಹೆಚ್ಚು ಗಿಡಗಳು ನೆಡಬೇಕು, ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು. ಆವಾಗ ಮಾತ್ರ ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಮಳೆ, ಒಳ್ಳೆ ವಾತಾವರಣ ಬರ್ಲಿಕ್ಕೆ ಸಾಧ್ಯ ಅದ. ಕಾರಣ ಗೊತ್ತಿಲ್ಲ, ಕೇವಲ ವಿರೋಧ ಮಾಡ್ಲಿಕ್ಕೆ, ಕೇವಲ ಸಂಘ ಪರಿವಾರಕ್ಕೆ ವಿರೋಧ ಮಾಡತಕ್ಕಂಥದ್ದು ಪ್ರಿಯಾಂಕ್ ಅವರ ಉದ್ದೇಶ. ಬೇರೆ ಯಾವುದೇ ನಾಯಕರು ಸಂಘ ಪರಿವಾರದ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆ ನಡೆಸಬಾರ್ದು, ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಯಾರ ಆಲೋಚನೆಯಲ್ಲಿ ಬಂದಿಲ್ಲ. ಇವ್ರ ಆಲೋಚನೆಯಲ್ಲಿ ಬಂದದ. ಇವರು 13 ವರ್ಷ ಆಯಿತು ಶಾಸಕರಾಗಿ. ಹಿಂದೆ 12 ವರ್ಷನೂ ನಾವು ಪಥಸಂಚಲನಲ್ಲಿ ಮಾಡೀವಿ. ಇದೇ ವರ್ಷ ಉದ್ದೇಶಪೂರ್ವಕವಾಗಿ ನಾವು ಚಿತ್ತಾಪುರ್ನೆಗೆ ಮಾಡ್ತೀವಂತ ನಾವೇನು ಹೊರಟಿಲ್ಲ. ಎಲ್ಲ ಮತಕ್ಷೇತ್ರಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಹಿಂದಿನಿಂದ ಪಥಸಂಚಲನ ನಡ್ಕೋತ ಬಂದದ. ಸುಮಾರು 50